ಈಗಾಗಲೇ ಗೊತ್ತಿರುವಂತದ್ದು. ನಾನು ಕೇಳ್ತಾ ಇದ್ದೀನಿ ಏನಂತಂದ್ರೆ, ನಾವು ಅವತ್ತು ಬಂದ್ವಿ ಮನೆ ಹತ್ರ, ಅಮ್ಮನ್ ಮಾತಾಡಕ್ ಆಗ್ಲಿಲ್ಲ, ಖುಷಿಯಲ್ಲಿ ಮಾತಾಡಿದ್ದಾರೆ. ಸೊ ಅದು ನಮ್ಮ ವಾಹಿನಿ ಮೂಲಕನೇ ಆಗಿರೋದು. ಸೊ ಅದು ಬೇರೆ ಬೇರೆ ಆಯಾಮಗಳನ್ನ ಪಡ್ಕೊಳ್ತು. ಅದು ನನಗೆ ಪರ್ಸನಲ್ ಆಗಿ ನಾನು ಈ ನಮ್ಮ ವಾಹಿನಿ ಮೂಲಕನೇ ನಿಮ್ಮ ಎದುರುಗಡೆನೆ ಸಾರಿ ಕೇಳ್ತಾ ಇದೀನಿ. ದಯವಿಟ್ಟು ಅಮ್ಮನ್ಗೆ ಯಾವುದೇ ರೀತಿಯ ಇಂಟೆನ್ಷನ್ ಇಲ್ಲ. ಬಿಕಾಸ್ ಯಾಕಂತಂದ್ರೆ ನಾನು ಅಲ್ಲಿ ಬಂದಾಗ ಸೇಮ್ ನಿಮ್ಗೆ ಸ್ವಂತ ಮಗನ್ಗೆ ಯಾವ ರೀತಿ ಟ್ರೀಟ್ ಮಾಡೋದು ಅದೇ ರೀತಿ ಕರ್ಕೊಂಡ್ಬಂದು ನಿಮ್ಮ ಮದರ್ ಆಗಿರ್ಬೋದು ಅಥವಾ ನಿಮ್ಮ ಅಕ್ಕ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಅದೇ ತರ ಮಾಡಿದ್ರು. ಸೊ ನಮ್ಮ ವಾಹಿನಿ ಮೂಲಕ ಹೇಳ್ತಿರೋದು ಏನಂತಂದ್ರೆ, ಅವರು ಇಂಟೆನ್ಷನಲಿ ಮಾತಾಡಿದ್ದಲ್ಲ. ಬಿಕಾಸ್ ನಾನು ಕ್ಲಾರಿಫಿಕೇಶನ್ ಕೊಡಬೇಕು ಅಂತ ಎಷ್ಟೋ ದಿನ ವೆಯ್ಟ್ ಮಾಡ್ತಿದ್ದೆ. ಬಟ್ ನೀವು ಬಿಸಿ ಇದ್ರಿ, ನಾನು ಬಿಸಿ ಇದ್ದೆ. ಸೊ ಅನ್ಫಾರ್ಚುನೇಟ್ಲಿ ಆಗಿಲ್ಲ. ಬಟ್ ಇದನ್ನ ಇವತ್ತು ಹೇಳ್ತಾ ಇದ್ದೀನಿ. ಸೊ ದಯವಿಟ್ಟು ನಿಮ್ಗಾಗಿರ್ಬೋದು, ಅಮ್ಮನ್ಗಾಗಿರ್ಬೋದು, ಏನಾದ್ರೂ ಮನಸ್ಸಿಗೆ ಬೇಜಾರಾಗಿರುತ್ತೆ ಇಲ್ಲ ಅಂತಲ್ಲ, ಆಗಿದ್ರೆ ದಯವಿಟ್ಟು ನಮ್ಮ ವಾಹಿನಿ ಕಡೆಯಿಂದ ದಯವಿಟ್ಟು ಸಾರಿ. ಸೋ ಸ್ವೀಟ್ ಆಫ್ ಯು. ಅಂದ್ರೆ ನಾವು ನಿಮ್ ಚಾನಲ್ ಕಡೆಯಿಂದ ಸಾರಿನೂ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಅಂಡ್ ಯು ನೋ ದ ಥಿಂಗ್, ಅಂದ್ರೆ ಅಮ್ದಿರ್ ಹೆಂಗ್ ಮಾತಾಡ್ತಾರೆ ಅನ್ನೋದು ಜನಗಳಿಗೆ ಎಲ್ಲರಿಗೂ ಗೊತ್ತು. ಅಂದ್ರೆ ಒಂದು ಮಗ ಸೆಕೆಂಡ್ ಬಂದಾಗ್ಲೋ ಇಲ್ಲ ಲಾಸ್ಟ್ ಬಂದಾಗ ಅವ್ರಿಗೇನು ಅಂದ್ರೆ ಮಗ ವಾಪಸ್ ಬಂದ ಅನ್ನೋ ಒಂದು ಖುಷಿ ಒಂದ್ ಕಡೆ, ಆದ್ರೆ ಸೆಕೆಂಡ್ ಬಂದಲ್ಲ ಅನ್ನೋದೊಂದು ಬೇಜಾರ್ ಇದ್ದೇ ಇರುತ್ತೆ. ಸೊ ಆ ಇಂಟೆನ್ಷನ್ ಅಲ್ಲಿ ಅವ್ರೇನೋ ಮಾತಾಡ್ತಿರ್ತಾರೆ. ಬಟ್ 120 ದಿನ ನಾನು ಒಳಗೆ ಏನ್ ಬಂದೆ ಅಂಡ್ ಆಚೆ ನನಗೇನ್ ಫೀಲ್ ಆಯ್ತು ಅನ್ನೋದು ನನಗೆ ಗೊತ್ತಿರುತ್ತೆ. ಅಂಡ್ ಆಸ್ ಅನ್ ಅಮ್ಮ ಆದ್ರೂ ಆಸ್ ಅನ್ ಆಡಿಯನ್ ಆಗೇ ನೋಡಿರ್ತಾರೆ. ಸೊ ಅದು ಅವ್ರ ಮಾತು, ಇದು ನನ್ನ ಮಾತು. ಸೊ ನನಗೆ ಅವ್ನು ಗೆದ್ದಿದ್ರಲ್ಲಿ ನಂಗೆ ಏನು ಬೇಜಾರೇ ಇಲ್ಲ, ಟು ಬಿ ಫ್ರಾಂಕ್. ಅಂಡ್ ನಾನು ಅದನ್ನ ಆರಾಮಾಗಿ ಸ್ಪೋರ್ಟಿವ್ ಆಗಿ ತಗೊಂಡೆ. ಅಂಡ್ ಡೋಂಟ್ ಬಿ ಸಾರಿ. ನೀವು ಚಾನಲ್ ಅವರಾಗಿರ್ಬೋದು, ಸೊ ನೀವು ಸಾರಿ ಕೇಳಬಾರ್ದು. ಅಂಡ್ ಬಿಕಾಸ್ ನಿಮ್ಗಳಿಂದನೇ ನಾವು ಇಷ್ಟು ದೂರ ಬರೋದು. ಅಂಡ್ ನಿಮ್ಗಳಿಂದನೇ ನಾವು ನಾಳೆ ಇನ್ನೂ ಒಂದು ಹೈಟ್ಸ್ಗೆ ಹೋಗ್ತೀವಿ ಅಂತಂದ್ರೆ ನೀವು ಜನಕ್ಕೆ ತಲುಪಿಸ್ಬೇಕಾಗಿರೋದು. ಅಂಡ್ ಯು ಡಿಡ್ ಅ ಗ್ರೇಟ್ ಜಾಬ್. ಅದ್ರಲ್ಲಿ ಏನ್ ನನ್ಗೇನು ಬೇಜಾರಿಲ್ಲ. ನಾನು ಏನಕ್ಕೆ ಅಂತಂದ್ರೆ, ಬಿಕಾಸ್ ಯಾಕಂತಂದ್ರೆ ಅಲ್ಲಿ ಪರ್ಸನಲಿ ನಾನು ಬಂದಿರೋದ್ರಿಂದ ಅವ್ರ ವ್ಯಕ್ತಿತ್ವ ಏನು ಅನ್ನೋದು ನಾನು ನೋಡಿದೀನಿ. ಆದ್ರೆ ಅದು ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ಆಯಾಮಗಳನ್ನ ಪಡ್ಕೊಂಡಿದೆ. ನಾನು ಪರ್ಸನಲ್ ಆಗಿ ನೀವು ಕಾಲ್ ಪಿಕ್ ಮಾಡಿದೆ ಬಿಕಾಸ್ ನಿಮ್ ಬಿಸಿ ಶೆಡ್ಯೂಲ್, ಅವ್ರಿಗೂ ಫೋನ್ ಮಾಡಿ ಹೇಳಿದೆ. ನನಗೆ ಮನಸ್ಸಿಗೆ ತುಂಬಾ ಪರ್ಸನಲಿ ಬೇಜಾರಾಗಿದೆ. ಅಲ್ಲಿ ನಾನು ನೋಡಿರುವಂತ ವ್ಯಕ್ತಿತ್ವನೇ ಬೇರೆ, ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಮೇಲೆ ಬಿಂಬಿಸ್ತಾ ಇರುವಂತ ವ್ಯಕ್ತಿತ್ವನೇ ಬೇರೆ ಇತ್ತು. ಸೊ ಹಾಗಾಗಿ ದಯವಿಟ್ಟು ನಾನು ನಮ್ಮ ಮೂಲಕ ಮತ್ತೊಮ್ಮೆ ನಿಮ್ಮ ಮದರ್ ಅವ್ರಿಗೆ ಸಾರಿ ಕೇಳ್ತಾ ಇದ್ದೀನಿ. ಸಾರಿ ಎಲ್ಲ ಕೇಳ್ಬೇಡಿ, ಅದು ನಮ್ಗೆ ಒಂಥರ ಅನ್ಸುತ್ತೆ. ಡೋಂಟ್ ಬಿ ಸಾರಿ. ಅದೇನಂತದ್ದು ಆಗಿಲ್ಲ. ಅಂಡ್ ಅಮ್ಮ ಅಂದ್ರೆ ಎಲ್ಲರಿಗೂ ಅರ್ಥ ಆಗುತ್ತೆ ಅವ್ರು ಏನ್ ಮಾತಾಡ್ತಾರೆ ಅನ್ನೋದು. ಡೋಂಟ್ ಬಿ ಸಾರಿ. ನನ್ಗೆ ಅದೊಂಥರ ಬೇಜಾರ್ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಜೊತೆ ಒಂದಷ್ಟು ಮಾಹಿತಿಯನ್ನು ಶೇರ್ ಮಾಡೋದಕ್ಕೆ. ಅಂಡ್ ಮೈಸೂರಿನಲ್ಲಿ ನಡೀತಿರುವಂತಹ ಮ್ಯಾಚ್ಗೆ ಇಬ್ಬರಿಗೂ ಸಹ ಆಲ್ ದ ವೆರಿ ಬೆಸ್ಟ್. ಹಾಗೇನೆ ಮತ್ತಷ್ಟು ಸಿನಿಮಾಗಳಾಗಿರ್ಬೋದು, ಸೀರಿಯಲ್ಸ್ ಆಗಿರ್ಬೋದು, ಹರಿಸ್ಕೊಂಡು ಬರ್ಲಿ. ನೀವಿಬ್ರು ಮತ್ತೆ ಕನ್ನಡ ಸಿನಿ ಪ್ರೇಕ್ಷಕರನ್ನ ಎಂಟರ್ಟೈನ್ ಮಾಡಲಿ. ಒಳ್ಳೆದಾಗ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಅದೇ ತರ ಎಲ್ಲರೂ ಬಂದು CCL ಅಲ್ಲಿ ಮ್ಯಾಚ್ ಎಂಟರ್ಟೈನ್ ಮಾಡಿ. ಖಂಡಿತ ಎಲ್ಲರೂ ಬಂದು ನೋಡೋಣ, ಮ್ಯಾಚ್ ಅನ್ನು ನೋಡಿ. ಓಕೆ ಅಲ್ಲ, ಮಾತಾಡ್ಲಾ? ಏನ್ ಮಾತಾಡ್ಲಿ, ಜನಗಳು ಬರೀ CCL ಅಲ್ಲಿ ಅಷ್ಟೇ ಅಲ್ಲ, ಸಿನಿಮಾದಲ್ಲೂ ಎಂಟರ್ಟೈನ್ ಮಾಡ್ತೀವಿ. ಖಂಡಿತ ಆದಷ್ಟು ಬೇಗ ಸಿನಿಮಾಗಳು ರೆಡಿ ಆಗ್ತಾ ಇದೆ. ಒಂದೊಳ್ಳೆ ಸಿನಿಮಾನ ನಿಮಗೋಸ್ಕರ ನಮ್ಮ ಕಡೆಯಿಂದ ಕೊಡ್ತೀವಿ. ಓಕೆ, ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.